ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಸಮಾಂತರ ಶ್ರೇಣಿಗಳು ಎನ್ನುವ ಪಾಠದ ಅಭ್ಯಾಸ 1.1ರ 1ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 1ನೇ ಲೆಕ್ಕ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಅದರಲ್ಲಿ ಒಂದನೇದು, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ರೂ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟ್ರಿಗೆ 8 ರೂನಂತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಮೊದಲ ಅಂತಂದರೆ ಏನಿದು, ಮೊದಲ ಪದ ಅಂತ ಹೇಳಿದ್ದು, ಹೌದಾ, ಮೊದಲ ಪದ. ಸೊ ನೋಡಿ, ಮೊದಲ ಪದ ಇದನ್ನು ಎ ಅಂತ ಕರೀತಾರೆ. ಎಷ್ಟಂತೆ? 15 ಅಂತೆ, ಹೌದಾ. ನಂತರ ಈ ಎರಡನೇ ಪದ ಏನಿದೆ A2, ಇದು ಎರಡನೇ ಪದ A2 ಏನಿದೆ 15 ರೂಪಾಯಿ. ನೋಡಿರಿ, ನಂತರದ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ಅಂತೆ. ಅಂದರೆ 15 + 8 ಎಷ್ಟು? 23. ನೆಕ್ಸ್ಟ್ A3 ನೋಡಿ, A3 ಎಷ್ಟು? ಈ 23ಕ್ಕೆ ಮತ್ತೆ 8ಅನ್ನು ಕೊಡಬೇಕು, ಯಾಕಂದರೆ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ಅಂತೆ, ಹೌದಾ. 23 × 8 ಎಷ್ಟಾಗುತ್ತೆ? ಸೊ 31 ಆಗುತ್ತೆ. ಹಿಂಗೆ ಇದೇ ರೀತಿ ಬರ್ತಾ ಹೋಗುತ್ತೆ. ಇದು ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನೋಡಿ, A2 - A1, ಹೌದಾ, ಮತ್ತು A3 - A2 ಮಾಡೋಣ. A2 ಅಂದ್ರೇನು? 23 ಮೈನಸ್ ಮೊದಲ ಪದ A1 ಅಂದರೆ ಮೊದಲನೇ ಪದ ಏನು? 15. ಸೊ 23ರಲ್ಲಿ 15 ಹೋದರೆ ನೋಡಿ 8 ಬರುತ್ತೆ, ಹೌದಾ. ಅದೇ ರೀತಿ A3 ಅಂತಂದರೆ 31, A2 ಅಂತಂದರೆ 23. 31ರಲ್ಲಿ 23 ಹೋದರೆ 8 ಬರುತ್ತೆ. ಅಂದರೆ ಸಾಮಾನ್ಯ ವ್ಯತ್ಯಾಸ ನೋಡಿ ಏನಿದೆ, ಯಾಕಂದರೆ ಇಲ್ಲೇ ಇದೆ ಸಾಮಾನ್ಯ ವ್ಯತ್ಯಾಸ, ಹೌದಾ. ಸಾಮಾನ್ಯ ವ್ಯತ್ಯಾಸ ಏನಾಗಿದೆ? ಸೇಮ್ ಆಗಿದೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ. ನೋಡಿ, ಸಾಮಾನ್ಯ ವ್ಯತ್ಯಾಸ D = 8 ಆಗಿದೆ. ಸೊ ಹಾಗಾಗಿ ದೇರ್ಫಾರ್ ಇದು ಒಂದು ಸಮಾಂತರ. ಇಷ್ಟು ಬರೆದ್ರೆ ಮುಗಿಯುತ್ತೆ ನೋಡಿ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅಥವಾ 4/1 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೇಳಿದ್ದಾರೆ. ಅಂದರೆ ಗಾಳಿಯನ್ನು ತೆಗಿತಕ್ಕಂಥ ಒಂದು ಯಂತ್ರ ಪ್ರತಿ ಸರಿ ಅದರಲ್ಲಿ ಎಷ್ಟಿರುತ್ತೋ ಅದರಲ್ಲಿ ಕಾಲು ಭಾಗವನ್ನು ತಕ್ಕಂತ ಹೋಗುತ್ತಂತೆ. ಹಾಗಾದರೆ ಉಳಿಯುತ್ತಲ್ಲ ಅನಿಲ, ಅದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲೋ ಅಂತ ನೋಡೋಣ. ಈಗ ನಾವೇನು ಮಾಡೋಣ, ಇದರಲ್ಲಿ ಇರ್ತಕ್ಕಂಥ ಆರಂಭಿಕ ಅನಿಲದ ಪ್ರಮಾಣ V ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ನೋಡಿ, V ಆಗಿರಲಿ. ಪ್ರತಿ ಸರಿ ಅದು ಎಷ್ಟು ಅನಿಲವನ್ನು ತೆಗೆಯುತ್ತಂತೆ, ಅದರಲ್ಲಿ ಎಷ್ಟಿದೆಯೋ ಅದರ ಕಾಲು ಭಾಗವನ್ನು ಹೊರಗೆ ತೆಗೆಯುತ್ತಂತೆ, ಅದನ್ನು ಬರ್ಕೊಂಬಿಡೋಣ. ನೋಡಿ, ಈಗ ಮೊದಲನೇ ಸ್ಟೆಪ್ ಏನು ಮಾಡೋಣ ಅಂತಂದರೆ, ಈಗೇನು ಮೊದಲನೇ ಪ್ರಮಾಣ V ಇದೆಯಲ್ಲ, ಇದರಲ್ಲಿ ಇದರ ಕಾಲು ಭಾಗವನ್ನು ತೆಗೆದುಬಿಡೋಣ. ಆಗೇನಾಗುತ್ತೆ ನೋಡಿ, ಇಲ್ಲಿ ಲಾಸಹ 4 ಆಗುತ್ತೆ, ಅಲ್ಲಿಗೆ 4V - V ಆಗುತ್ತಿದ್ದು, ಹೌದಾ. ಆಗ ನೋಡಿ, 4V ನಲ್ಲಿ 1V ಹೋದರೆ 3V/4. ಸೊ ಇದು ಮೊದಲನೇ ಬಾರಿ ತೆಗೆದಾಗ. ಇನ್ನು ಎರಡನೇ ಬಾರಿ, ಇದು ಫಸ್ಟು, ಮೊದಲನೇ ಬಾರಿ ಇಷ್ಟೇ ಬರ್ಕೊಡ್ರಿ ನೀವು, ಉಳಿದಿದ್ದೇನು ಬೇಡ. ಸೆಕೆಂಡ್, ಎರಡನೇ ಬಾರಿ ತೆಗೆದಾಗ ನೋಡಿ, ಎರಡನೇ ಬಾರಿ ಎಷ್ಟಿದೆ, ಎಷ್ಟು ಉಳ್ಕಂತು? 3V/4. ಇದರ ಕಾಲು ಭಾಗ ನೆನ್ಪಿಟ್ಕೊಳ್ಳಿ, ಯಾವುದು ಇದು ಎಷ್ಟಿದೆಯೋ ಅದರ ಕಾಲು ಭಾಗ. ಸೊ ಈಗ ಇದೇನಾಯಿತು? 3V/4 ಮೈನಸ್ ನೋಡಿ, ಇದು 3V / 4 × 16. ಈಗ ಲಾಸ ತೆಗೆದುಕೊಂಡ್ರೆ, ಹೌದಾ, ಇದ್ರ ಲಾಸ ತೆಗೆದುಕೊಂಡ್ರೆ ಇದು 16 ಆಗುತ್ತೆ. ಇಲ್ಲಿ ನೋಡಿ ಎಷ್ಟಾಯಿತು? 4 × 4 = 4 × 3 12V - 3V. ಈಗ 12V ನಲ್ಲಿ 3V ಹೋದರೆ 9V/16. ಈಗ ಸಮಾಂತರ ಶ್ರೇಣಿ ನೋಡಿ, ಸಮಾಂತರ ಶ್ರೇಣಿ ಪದಗಳು ಇವು ಅಂತ ಅಂದ್ಕೊಂಡ್ರೆ, ಯಾವುದು? ಮೊದಲನೇ ಪದ ಯಾವುದು? V. ಎರಡನೇ ಪದ ಏನು? 3V/4. ನೆಕ್ಸ್ಟ್ ಮೂರನೇ ಪದ ಏನು? 9V/16. ಈಗ ನಾವೇನು ಮಾಡೋಣ, ಇದನ್ನು A1, ಇದನ್ನು A2, ಇದನ್ನು A3 ಅಂತ ಕರೆಯೋಣ. ಈಗ A1 ಏನಿದೆ ಅದು A2ನಲ್ಲಿ ಕಳೆದ್ರೆ ಮತ್ತೆ, ಹೌದಾ, ಅದೇ ರೀತಿ A3 - A2 ಕಳೆದ್ರೆ ಎರಡೂ ಸಮ ಬರಬೇಕು. ಬರುತ್ತೋ ಇಲ್ಲ ನೋಡೋಣ. A2 ಅಂದ್ರೇನು? A2 ಅಂದರೆ 3V/4 - V. ಸೊ ನೋಡಿ, ಆಗ ಇಲ್ಲಿ ಲಾಸಹ 4, ಈಗ 3V - 4V ಆಯಿತು. ಇದೇನಾಯಿತು? -V ಆಯಿತು. ಓಕೆ, ಇದು ನೋಡಿ ಏನು? A3 - A2 ನೋಡಿ. A3 ಅಂದ್ರೇನು? 9V/16 - 3V/4. ಸೊ ಈಗ ಲಾಸ ಏನು? 16. ಸೊ ಅಲ್ಲಿಗೆ 9V - 4 × 3 = 12V. 9ರಲ್ಲಿ 12 ಹೋದರೆ -3V/16 ಆಗುತ್ತೆ, ಹೌದಾ.
ಸೊ ನೋಡಿ, ಹಾಗಾದರೆ ಏನು ಬಂತಿಲ್ಲಿ, A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2. ಸೊ ದೇರ್ ಫಾರ್ ಇದು ಸಮಾಂತರ ಶ್ರೇಣಿ ಅಲ್ಲ. ನೋಡಿ, ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಮೂರನೇ ಲೆಕ್ಕ, ಬಾವಿಯನ್ನು ತೊಡುವಾಗ ಮೊದಲ ಮೀಟ್ರಿಗೆ 150 ರೂಪಾಯಿ, ನಂತರ ಪ್ರತಿ ಮೀಟ್ರಿಗೆ 50 ರೂನಂತೆ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ. ಇದು ತುಂಬ ಸಿಂಪಲ್ಲು. ಮೊದಲ ಅಂತಂದರೆ ಇದನ್ನೇನು ಮೊದಲ ಪದ ಅಂತ ಬರ್ಕೊಂಬಿಡೋಣ. ಹೌದಾ, ಮೊದಲ ಪದ ಎ ಎಷ್ಟು, 150 ರು. ನಂತರ ನೋಡಿ, ನಂತರ ಅಂತಂದರೆ ಏನದು, A2. ಹೌದಾ, A2 ಇದೇನಿದು, A1 ಪ್ಲಸ್ ಪ್ರತಿ 50 ರೂಪಾಯಿ ಅಂತೆ. ಹಾಗಾಗಿ A2 ಇಸ್ ಈಕ್ವಲ್ ಟು A1 ಅಂದರೆ 150 ಪ್ಲಸ್ 50 ಸೇರಿಸಿ ಅಲ್ಲಿಗೆ ಎಷ್ಟಾಯಿತು, 200 ರೂಪಾಯಿ ಆಯಿತು. ನೆಕ್ಸ್ಟ್ A3 ಅಂದರೆ ನೆಕ್ಸ್ಟ್ ಮೂರನೇ ಸ್ಟೆಪ್ಪು. ಈಗ ಏನು 200 ಇದೆ ಅದಕ್ಕೆ ಮತ್ತೆ 50 ರೂಪಾಯಿ ಸೇರಿಸ್ಕೊಳ್ತಾ ಹೋಗ್ತಾರೆ. ಅಲ್ಲಿಗೆ ಎಷ್ಟಾಯಿತು, 250 ಆಯಿತು. ಇದು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಬೇಡಿ, ಗೊತ್ತಾಗ್ತಿದೆಯಾ? ಇಲ್ಲಿ ನೋಡ್ರಿ, ಮೊದಲ ಮೀಟ್ರಿಗೆ 150 ರೂಪಾಯಿ, ನಂತರ ಪ್ರತಿ ಮೀಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ನೋಡಿ, A2 ಮೈನಸ್ A1 ಏನಿದೆ, A2 ಅಂತಂದ್ರೇನು, A2 ಅಂತಂದರೆ 200 ಮೈನಸ್ A1 ಅಂತಂದ್ರೇನು 150, ಅಲ್ಲಿಗೆ 50 ಬಂತು. ಅದೇ ರೀತಿ ನೋಡಿ, A3 ಮೈನಸ್ A2, A3 ಅಂತಂದರೆ ಏನು, 250, A2 ಅಂತಂದ್ರೇನು, A2 ಅಂತಂದರೆ 200. ಸೊ ಅಲ್ಲಿಗೆ 250ರಲ್ಲಿ 200 ಕಳೆದ್ರೆ 50 ಬಂತು. ಅಂದರೆ ಡಿ ಏನಿದೆ, ಡಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೆ, 50 ಇದೆ. ಮತ್ತು ಹಾಗಾಗಿ ದೇರ್ ಫಾರ್, ಹಾಗಾಗಿ ಇದು ಸಮಾಂತರ ಶ್ರೇಣಿ. ನೋಡಿ, ಆರಂಭಿಕ ಠೇವಣಿ ರು 10,000ಕ್ಕೆ 8% ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗ್ತಕ್ಕಂಥ ಮೊತ್ತ ಅಂತ ಕೇಳಿದ್ದಾರೆ. ಅಲ್ಲಿ ನೋಡಿ, ಇದೇನಿದೆ, ಇದು ಮೊದಲನೇ ಪದ ಇದು. ಸೊ ಮೊದಲನೇ ಪದ ಅಸಲೇನಿದೆ, ಇದು ಮೊದಲನೇ ಪದ A ಇಸ್ ಈಕ್ವಲ್ ಟು 10,000. ಈಗ ಮೊದಲನೇ ವರ್ಷ, ಹೌದಾ, ಫಸ್ಟ್ ವರ್ಷ ಮೊತ್ತ ಎಷ್ಟು ಕೊಡಬೇಕು, ಮೊದಲನೇ ವರ್ಷದ ಮೊತ್ತ ಇದೇನಿದೆ 10,000. ಈ 10,000ದ ಮೇಲೆ ನೆನ್ಪಿಟ್ಕೊಳ್ಳಿ, ಈ 10,000 ಪ್ಲಸ್ ಅದು 10,000ಕ್ಕೆ ಬಡ್ಡಿ ಎಷ್ಟು ರೂಪಾಯಿ ಅಂತೆ, 8% ಬಡ್ಡಿ ಅಂತೆ. ಸೊ ಈ ಕಡೆ ನೋಡಿ, ಸೈಡಿಗೆ ಮಾಡ್ತೀನಿ ನಾನು. 10,000 ಇಂಟು 8% ಅಂತ, 8% ಅಂತಂದರೆ 8/100. ಸೊ ಅಲ್ಲಿಗೆ 2 0ಗೆ 2 0 ಹೋಯ್ತು. ಹೌದಾ, ಅಲ್ಲಿಗೆ ನೋಡಿ 800 800. ಸೊ ಅಂದರೆ 10,000 ಪ್ಲಸ್ 800. ಸೊ ಅಲ್ಲಿಗೆ 10,800 ರೂಪಾಯಿ ಕೊಡಬೇಕು ಮೊದಲನೇ ವರ್ಷದ ಮೊತ್ತ. ಅದೇ ರೀತಿ ಎರಡನೇ ವರ್ಷದ ಮೊತ್ತ, ಸೆಕೆಂಡ್ ವರ್ಷದ ಮೊತ್ತ ಇಷ್ಟೇ ಬರ್ಕೊಳ್ಳಿ, ಬೇರೆ ಏನು ಬರಿಬೇಡಿ ನೀವು. ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸು ಬರುತ್ತೆ ನಿಮಗೆ. ಸೆಕೆಂಡ್ ವರ್ಷದ ಮೊತ್ತ 10,800 ಪ್ಲಸ್ ಇದಕ್ಕೆ 10,800ಕ್ಕೆ 8% ಬಡ್ಡಿ. ಸೊ ಈ ಕಡೆ ಸೈಡಿಗೆ ಮಾಡ್ತೀನಿ ನೋಡಿರಿ, 10,800 ಇಂಟು 8% ಅಂದರೆ 8 ಬೈ ಇದು ಏನು 2 0, ಅಲ್ಲಿಗೆ 2 0ಗೆ 2 0 ಕ್ಯಾನ್ಸಲ್. ಈಗ ನೋಡಿರಿ, 8 8 64, 8 1 8, ಕರೆಕ್ಟಾ? ಅಂದರೆ 864 ಆಯಿತು. ಸೊ 10,800 ಪ್ಲಸ್ 864. ಇಲ್ಲಿ 10,800 ಪ್ಲಸ್ 864 ಎರಡನ್ನು ಕೂಡಿದ್ರೆ 4 6 8 8 16 10 1 1, ಅಲ್ಲಿಗೆ 11,664 ಆಯಿತು. ಸೊ ಹಾಗಾಗಿ ಪದಗಳು ಯಾವ್ಯಾವ ಆಗ್ತವೆ, ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ ಆಗುತ್ತೆ. ಸೊ ಪದಗಳು, ಸೊ ದೇರ್ ಫಾರ್ ಸಮಾಂತರ ಶ್ರೇಣಿಯ ಪದಗಳು ಅಥವಾ ಬರೀ ಪದಗಳು ಆದರೂ ಬರ್ಕೊಳ್ರಿ. ದೇರ್ ಫಾರ್ ಪದಗಳು 10,000, ಮೊದಲು 10,000 ಅಲ್ವಾ, 10,000, ಆಮೇಲೆ 10,800, ಆಮೇಲೆ 11,664. ಇದನ್ನು A1 ಅಂತ ಕರೆಯೋಣ, ಇದನ್ನು A2 ಅಂತ ಕರೆಯೋಣ, ಇದನ್ನು A3 ಅಂತ ಕರೆಯೋಣ. ಈಗೇನು ಬರಬೇಕು, A2 ಮೈನಸ್ A1, A2 ಮೈನಸ್ A1. A2 ಅಂತಂದ್ರೇನು, 10,800 ಮೈನಸ್ A1 ಅಂದರೆ 10,000. ಹೌದಾ, ಅಲ್ಲಿ ಕಳೆದ್ರೆ 10,800ರಲ್ಲಿ 10,000 ಕಳೆದ್ರೆ ಎಷ್ಟು ಬರುತ್ತೆ, 800 ರೂಪಾಯಿ ಬರುತ್ತೆ. ಓಕೆ, ನೆಕ್ಸ್ಟ್ A3 ಮೈನಸ್ A2 ನೋಡಿ. A3 ಏನಿದೆ 11,664 ಮೈನಸ್ A2 ಅಂತಂದರೆ 10,800. ಸೊ ಇದನ್ನು ನಾನು ಏನಾದರೂ ಕಳೆದ್ರೆ ಎಷ್ಟು ಬರುತ್ತೆ ನೋಡಿ, 4 0 ಹೋದರೆ 4, ಕರೆಕ್ಟಾ? 6ರಲ್ಲಿ 0 ಹೋದರೆ 6. ನೆಕ್ಸ್ಟು
ಇಲ್ಲಿ 6 ಆಯಿತು, ಅಂದರೆ 16. 16ರಲ್ಲಿ 8 ಹೋದರೆ 8. ಸೊ ಈ ಕಡೆ 0, ಅಲ್ಲಿಗೆ 864 ಆಯಿತು. ಸೊ ಇಲ್ಲಿ ನೋಡಿ, ಈ ಕಡೆ ಇಲ್ಲಿ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ.